ರಾಜಕೀಯದ ಒಂದು ಗಾಳಿಗಂಧ ಗೊತ್ತಿರ್ತಕ್ಕಂಥವ್ರು ತಮಿಳುನಾಡು ಮುಖ್ಯಮಂತ್ರಿಗಳಾಗಿದ್ದಾರೆ. ಎಂಪಿಗಳ ಮನೆ ಮುಂದೆನೇ ಹೋರಾಟ ಮಾಡೋದಕ್ಕೆ ಸಿದ್ಧ ಮಾಡ್ತೀವಿ. ವ್ಯಾಪಾರ ವಹಿವಾಟುಗಳು ಮಾಡ್ತಿದ್ದಾರೆ, ಫ್ಯಾಕ್ಟ್ರಿಗಳನ್ನು ಮಾಡ್ತಿದ್ದಾರೆ, ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ. ಈ ಎಲ್ಲ ಒಂದು ಹೋರಾಟಗಳ ಮಧ್ಯೆ ತಮಿಳುನಾಡಿನ CM ಈಗ ಕರ್ನಾಟಕ ಬರೋದರಲ್ಲಿದ್ದಾರೆ. ಏನೇನಾಗ್ಬೋದು ಸರ್ ಮುಂದೆ ನಿಮ್ಮ? ಖಂಡಿತ ಈಗಾಗಲೇ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಇವತ್ತು 3ನೇ ತಾರೀಕು CM ಅವ್ರನ್ನ ಆಹ್ವಾನ ಮಾಡಿದ್ದಾರೆ. ಯಾವ ರೀತಿಯಾದಂಥ ಮಾತುಕತೆಗಳಾಗ್ತದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ. ಸೊ ನಮಗೆ ಖಂಡಿತವಾಗಲೂ ನಮಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ DK ಶಿವಕುಮಾರ್ ಅಂತೇಳಿದ್ರೆ ಡೈನಾಮಿಕ್ಸ್ ಲೀಡ್ರ್ ಅಂತೇಳಿ ಹೇಳ್ಕೊತಾರೆ. ಆದರೆ ಇವರು ಯಾವ ರೀತಿಯಾದಂಥ ಹೊಸ CM ರಾಜಕೀಯದ ಒಂದು ಗಾಳಿಗಂಧ ಗೊತ್ತಿರ್ತಕ್ಕಂಥವ್ರು ತಮಿಳುನಾಡು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಇವತ್ತು ಕಾವೇರಿ ನದಿ ನಿರ್ವಹಣಾ ಮಂಡಳಿ ತೀರ್ಪಿನ ವಿಚಾರವಾಗಿ ಮತ್ತು ಕಾವೇರಿನ ಜ್ವಲಂತ ಸಮಸ್ಯೆ ವಿಚಾರವಾಗಿ ಯಾವ ರೀತಿ ಗೊತ್ತಿದೆ ಅವರಿಗೆ ಅನ್ನೋದ್ರ ಬಗ್ಗೆ ಅವ್ರ ಮಾತುಕತೆಗಳಿಗೆ ಗೊತ್ತಾಗ್ತದೆ. ಆದರೆ ಅವ್ರು ಈಗಾಗಲೇ ಹೇಳಿದ್ದಾರೆ, ಮೊದಲು ಅವ್ರ ಅಧಿಕಾರಕ್ಕೆ ಬಂದು ಮೊದಲ ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ ನೀರನ್ನು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ, ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಮತ್ತು ನಿಜವಾದ ಸಮಸ್ಯೆ ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ತಿಳ್ಕೊಳ್ಳದೆ ಮಾತಾಡ್ತಾ ಇರ್ತಕ್ಕಂಥದ್ದು ಅವರ ಅವೈಜ್ಞಾನಿಕವಾದಂಥ ಅವಿವೇಕತನದ ಪರಮಾವಧಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ಅವ್ರು ಬಂದು ಮಾತಾಡಲಿ, ಕರ್ನಾಟಕದ ಜನರಿಗೆ ನ್ಯಾಯ ಸಿಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿದ್ರೆ ನಮ್ಮದೇನು ತಕರಾರಿಲ್ಲ ಅಂತೇಳಿ ಹೇಳ್ತೇನೆ. ಪ್ರತಿ ಬಾರಿಯೂ ಬರಗಾಲ ಬರುತ್ತಲ್ಲ, ಅವಾಗೆಲ್ಲ ನಮ್ಗೆ ಈ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಅವಾಗ ಪ್ರತಿ ರೈತರಿಗೂ, ನಮ್ಮ ಕರ್ನಾಟಕದ ರೈತರಿಗೆ ಒಂದು ಸಂಕಷ್ಟ ಎದುರಾಗಿ ಆಗುತ್ತೆ ಸರ್. ಇದಕ್ಕೆ ಶಾಶ್ವತವಾದಂಥ ಪರಿಹಾರಗಳೇನಿದಾವೆ? ಇದು ನಮಗೆ ಈಗಾಗಲೇ ಮೇಕೆದಾಟು ವಿಚಾರನೇ ನಮಗೆ ಪರಿಹಾರ. ಯಾಕಂತ ಹೇಳಿದ್ರೆ ಈಗ ನಮಗೆ ವಾರ್ಷಿಕವಾಗಿ ತಮಿಳುನಾಡಿಗೆ ಯಾವ ಏನು ನೀರು ಬಿಡಬೇಕು ಆ ನೀರನ್ನು ನಾವು ಬಿಡ್ತೀವಿ. ಆದರೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆದಾಗ ಆ ಹೆಚ್ಚು ಮಳೆಯ ನೀರನ್ನು ನಾವು ಶೇಖರಣೆ ಮಾಡಿಕೊಂಡು ನೀರಿಗೆ ನಾವು ಕುಡಿಯೋ ನೀರಿಗೆ ಬೆಂಗಳೂರಿಗೆ ಬಳಸ್ತಕ್ಕಂಥ ವಿಚಾರ ಇದೆ. ಅದಕ್ಕೋಸ್ಕರನೇ ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ 1927 ಜುಲೈ 27ನೇ ತಾರೀಕೇ ಅದೊಂದು ಬ್ರಿಟಿಷ್ ಕಾಲದಲ್ಲೇ ಒಂದು ಒಪ್ಪಂದ ಆಗಿದೆ ಅಂತ ನಾನು ಕೇಳಿದ್ದೀನಿ. ಆ ಒಪ್ಪಂದ ಆಗಿರ್ತಕ್ಕಂಥದ್ದು ಇವತ್ತು ಮೇಕೆದಾಟು ವಿಚಾರವನ್ನು, ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರವನ್ನು ಕೇಳೋ ಅವಶ್ಯಕತೆಯೇ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ನೇರವಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನಗಳಾಗಿದ್ದಾವೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಕೇಂದ್ರ ಸರ್ಕಾರ ಹೇಳಿದೆ, ಆಮೇಲೆ ಅರಣ್ಯ ಇಲಾಖೆನೂ ಕೂಡ ಹೇಳಿದೆ ನಮ್ಮ ಮೇಕೆದಾಟು ಅಣೆಕಟ್ಟೆ ನಮಗೆ ಪರಿಹಾರ. ಕುಡಿಯೋದು ನೀರನ್ನು ಬಳಸ್ಕೊಳ್ಳೋದಕ್ಕೆ ಮೇಕೆದಾಟು ಅಣೆಕಟ್ಟೆ ಪರಿಹಾರ, ಅದನ್ನು ಕಟ್ಟಲೇಬೇಕು. ಮತ್ತು ಅದಕ್ಕೆ DPR ಕೂಡ ಸಿದ್ಧವಾಗಿದೆ. ಮತ್ತು ಈಗಾಗಲೇ ಇವತ್ತು ನಿನ್ನೆ ಪತ್ರಿಕೆಯಲ್ಲಿ ಓದಿದ್ದೀನಿ, DPR ಏನು ಕಳಿಸ್ಕೊಟ್ಟಿದ್ರು ಅದನ್ನು ಹಿಂದಕ್ಕೆ ತಗೋಬೇಕು ಅಂತೇಳಿ ಹೇಳಿದೆ. ಸೊ ಇದು ಕೂಡ ನಮಗೆ ಹಿನ್ನಡೆ. ಯಾಕೆ ನಮಗೆ ಈ ರೀತಿಯಾದಂಥ ಶೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ? ಇದ್ರ ಬಗ್ಗೆ ನಮ್ಮ ರಾಜ್ಯದ MP ಯಾಕೆ ಮಾತಾಡ್ತಾಯಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇದನ್ನು ಪ್ರಶ್ನೆ ಮಾಡಲಿಲ್ಲ ಪಾರ್ಲಿಮೆಂಟಲ್ಲಿ ಅಂತ ಹೇಳಿದ್ರೆ MP ಮನೆ ಮುಂದೆನೇ ಹೋರಾಟ ಮಾಡೋದಕ್ಕೆ ಸಿದ್ಧ ಮಾಡ್ತೀವಿ. ಈಗ ಕೇಂದ್ರದ ಮಂತ್ರಿಗಳಂತೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಕೇಂದ್ರದಲ್ಲಿರುವಂಥ ಕಾಂಗ್ರೆಸ್ಸಿಗೆ ಏನಾದರೂ ಮಣಿದು DK ಶಿವಕುಮಾರ್ ಅವರು ನಮ್ಮ ರಾಜ್ಯದಿಂದ ತಮಿಳುನಾಡಿಗೆ ನೀರು ಬಿಡಲು ಒಪ್ತಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ NDAದಿಂದ ಈಗ ನಾವು ತಮಿಳುನಾಡಿನ ಸರ್ಕಾರಕ್ಕೆ ಸಪೋರ್ಟ್ ಇರೋದ್ರಿಂದ ಈಗಾಗಲೇ DMK ಇದ್ದಿದ್ದು ಕೂಡ UPA ಗೌರ್ಮೆಂಟಲ್ಲಿ ಸಪೋರ್ಟ್ ಇತ್ತು DMKದ್ದು. ಅವಾಗಲೂ ಕೂಡ ಕೇಂದ್ರ ಸರ್ಕಾರ ಅವ್ರ ಪರಗೆ ಇತ್ತು. ಆಮೇಲೆ ತಮಿಳುನಾಡು ಸರ್ಕಾರ ಏನೇನು ಬೇಡಿಕೆ ಇಟ್ಟಿದ್ರು ಕಾವೇರಿ ವಿವಾದದಲ್ಲಿ, ಅವತ್ತು ಕೂಡ ಕೇಂದ್ರ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತು. ಅವತ್ತು ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂಡಿದ್ವಿ. ಒಗನೇಕಲ್ ಅಣೆಕಟ್ಟು ಕಟ್ಟುವಂಥ ಸಂದರ್ಭದಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ತಮಿಳುನಾಡು ಮುಖ್ಯಮಂತ್ರಿ ಇವರು ನಮ್ಮ ಕರುಣಾನಿಧಿಯವರು ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂಥ JH ಪಟೇಲ್ರ ಹತ್ರ ಮಾತನಾಡಿ ಪರಸ್ಪರ ಒಪ್ಪಂದ ಮಾಡಿಕೊಂಡು ಕರ್ನಾಟಕ ವಿವಾದಿತ ಸ್ಥಳದಲ್ಲಿ ಕುಡಿಯೋ ನೀರಿನ ಯೋಜನೆಗೋಸ್ಕರ ಹೋರಾಟವನ್ನು ಮಾಡಿ ಡ್ಯಾಮನ್ನು ಕಟ್ಟಿದ್ರು ಒಗನೇಕಲ್ ಹತ್ರ. ಇವತ್ತು ನಮಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ, ಅದಕ್ಕೇ ನಾವು ಮೇಕೆದಾಟಲ್ಲಿ ಅಣೆಕಟ್ಟನ್ನು ಕಟ್ಕೊಳ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಇಬ್ಬರ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಜೋಸೆಫ್ ವಿಜಯ್ ಇರ್ಬೋದು ಮತ್ತು DK ಶಿವಕುಮಾರ್ ಅವರು ಪರಸ್ಪರ ಮಾತುಕತೆ ಒಳ್ಳೆಯದು ಸಮಾಧಾನಕರವಾಗಿ ಬಂತು ಅಂತೇಳಿದ್ರೆ ಮೇಕೆದಾಟು ಅಣೆಕಟ್ಟು ಕಟ್ಟಿದರೆ ಎರಡೂ ರಾಜ್ಯಗಳ ಸಮಸ್ಯೆ ಬಗೆಹರ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈಗ ನಿಮ್ಮ ಸಂಘಟನೆಗಳ ಮುಂದಿನ ನಡೆ ಏನಾಗಿರುತ್ತೆ ಸರ್? ಈಗ ಏನಾದರೂ ನೀರು ಬಿಡೋದೇ ಬಿಡೋದಾದಲ್ಲಿ ಖಂಡಿತ ನಾವು ಹಂತವಾಗಿ ಹೋರಾಟಗಳನ್ನು ಮಾಡೋದಕ್ಕೆ ಏನೆಲ್ಲ ನಾವು ಸಿದ್ಧತೆಗಳನ್ನು ಮಾಡಬೇಕು, ಗಡಿ ಭಾಗಗಳನ್ನು ಬಂದ್ ಮಾಡ್ತಕ್ಕಂಥದ್ದು ಅಥವಾ ತಮಿಳು ಸಿನಿಮಾಗಳನ್ನು ಇಲ್ಲಿ ಸ್ಥಗಿತಗೊಳಿಸ್ತಕ್ಕಂಥದ್ದು, ಮತ್ತು ತಮಿಳರು ಏನು ಇವತ್ತೆಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ವ್ಯಾಪಾರ ವಹಿವಾಟುಗಳು ಮಾಡ್ತಿದ್ದಾರೆ, ಫ್ಯಾಕ್ಟ್ರಿಗಳನ್ನು ಮಾಡ್ತಿದ್ದಾರೆ, ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ, ಅವರ ಒಂದು ಸಂಸ್ಥೆಗಳಿಗೆ ಬೀಗ ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ತಮಿಳುನಾಡು ಸರ್ಕಾರದ ಮೇಲೆ ಒತ್ತಡ ಇರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.